ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ವಲ್ಪ ವೆಹಿಕಲ್ ಸೌಂಡು ಹೊರಗಡೆ ತುಂಬ ಓಡಾಡ್ತವೆ. ಸೊ ಇವತ್ತು ಶುಕ್ರವಾರದ ವ್ಲಾಗಿದು, ಹಬ್ಬದ ದಿನ. ಸೊ ನಾನು ಫಸ್ಟಿಗೆ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, ನೀರುಳ್ಳಿಗೆಲ್ಲ ಉರಿ ಹಾಕ್ಕೊಂಡಿದ್ದೀನಿ. ನೀರು ಕಾದಿದೆ. ಈಗ ಸ್ನಾನ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿ ಅಮ್ಮವ್ರ ಮನೆಗೆ ಹೋಗ್ಬೇಕೀಗ. ನೈಟಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿ ಬಂದಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಹೂವೆಲ್ಲ ಎತ್ತಿಟ್ಟಿದ್ದೀನಿ. ಈಗ ಫಸ್ಟು ದೇವ್ರ ಪೂಜೆ ಮಾಡಿ ಇಲ್ಲಿ ಅಲ್ಲಿಗೆ ಹೊರಡಬೇಕು. ಬೇಗ ಹೋಗಿ ಬೇಗ ಹಬ್ಬ ಮುಗಿಸ್ಬೇಕು. ಸೊ ಪಟ್ಟಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ದೇವ್ರ ಪೂಜೆನೂ ಮಾಡಿದೆ. ಏನಕ್ಕೆ ಹಬ್ಬ ಬೇಗ ಮಾಡಬೇಕು ಅಂತಂದರೆ, ಸೊ ನನ್ನ ತಮ್ಮ ಇವತ್ತು ಕೂಡ ಕೆಲ್ಸಕ್ಕೆ ಹೊರಟಿದ್ದ, ಕೆಲ್ಸಕ್ಕೆ ಹೋಗ್ತಾನಲ್ಲ ಅಲ್ಲಿಗೆ. ಅವನು ಇವತ್ತು ಗೌರಿ ಹಬ್ಬ, ಹೆಣ್ಮಕ್ಳ ಹಬ್ಬ, ನಾನು ಇದ್ದೇನು ಮಾಡಲಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೇಲಿರೋಕ್ಕೆ ಬೇಜಾರಾಗುತ್ತೆ ಅಂತ ಕೆಲ್ಸಕ್ಕೆ ಬೇಗ ಹೋಗಬೇಕು ಅಂತ ಹೇಳ್ದೆ. ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡ್ವಿ. ಇಲ್ಲೆಲ್ಲ ಕೆಲ್ಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಸೊ ಅಲ್ಲಿಗೆ ಹೋಗಬೇಕಿತ್ತು. ನಮ್ಮ ಮನೆಯವರೇ ನನ್ನನ್ನು ಅಲ್ಲಿಗೆ ಬಿಟ್ಟು ಬಂದರು. ಸೊ ಹಂಗೆ ಬೆಳಗಿನ ಜಾವ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ವಿಡಿಯೋ ಮಾಡಿಕೊಂಡೆ ಸೂರ್ಯಂದು. ಅದಾದ ನಂತರ ಅಮ್ಮರ ಮನೆಗೆ ಬಂದು ತೋರಣ ಕಟ್ಟಿರಲಿಲ್ಲ, ಬರೀ ರಾತ್ರಿ ಹೂವಿನ ಹಾರ ಮಾತ್ರ ಕಟ್ಟಿದ್ದೆ. ಸೊ ಅದಕ್ಕೆ ಈಗ ಬಂದು ಬಾಗಿಲಿತ್ತು, ಹಬ್ಬದ ದಿನ ತೋರಣ ಇಲ್ದಿದ್ರೆ ಹೆಂಗೆ ಅಂತಂದ್ಬಿಟ್ಟು ನಮ್ಮ ಮನೆಗೊಂದು ಮತ್ತು ಈ ಮನೆ ಅಮ್ಮರ ಮನೆಗೊಂದು ಅಂತಂದ್ಬಿಟ್ಟು 2 ತೋರಣ ಕಟ್ಟಿದೆ, ಒಂದೇ ಥರ ಸೇಮ್. ಮಾವಿನ ಎಲೆ, ನಿನ್ನೆ ಕಣಗ್ಲು, ಬಿಳಿ ಕಣಗ್ಲು ಇದೆಯಲ್ಲ, ಅದು ಅಷ್ಟು ಸೇರಿಕೊಂಡು ಸಿಂಪಲ್ಲಾಗಿ ತೋರಣ ಮಾಡಿ ಬಾಗಿಲಿಗೆ ಹಾಕಿದ್ವಿ. ಬಾಗಿಲಿಗೆ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಸಿಂಪಲ್ಲಾಗಿ ಸೂಪರಾಗಿತ್ತು. ಒಳಗಡೆ ಇರೋ ಬಾಗಿಲುಗಳಿಗೆಲ್ಲ ಅಪ್ಪಾಜಿ ಹಂಗೆ ಬರೀ ಮಾವಿನ ಎಲೆನೇ ಸಿಕ್ಸಿದ್ರು. ಅದಾದ ನಂತರ ನೆಕ್ಸ್ಟು ನಾನು ತೋರಣ ಎಲ್ಲ ಕಟ್ಟಿದ ಮೇಲೆ ಒಳಗಡೆ ಬಂದು ಸಿಂಪಲ್ಲಾಗಿ ಆ ಟೇಬಲ್ ಮೇಲೆ ಕುರ್ಚಿ ಇಟ್ಟು ರೆಡಿ ಮಾಡಿಕೊಂಡೆ. ಅಮ್ಮ ಇನ್ನೊಂದು ಸೈಡಲ್ಲಿ ಗೌರಿ ಪೂಜಾಕ್ಕೂ ಮುಂಚೆ ಗಂಗಮ್ಮನ ಪೂಜಬೇಕು ಅಂತ ಹೇಳಿಬಿಟ್ಟು ಬೆನ್ಕೊಂಡು ಮಾಡಿ ಗಂಗಮ್ಮನ ಸಿಂಪಲ್ಲಾಗಿ ಇಲ್ಲೇ ಪೂಜ್ಕೊಂಡ್ವಿ. ಮನೆ ಒಳಗಡೆನೇ, ಹೊರಗಡೆ ಎಲ್ಲೂ ಹೋಗಲಿಲ್ಲ. ಅದಾದ ನಂತರ ಪೂಜೆ ಮಾಡಿದ್ದು ಗಂಗಮ್ಮ ಇರುತ್ತಲ್ವ, ಅದನ್ನು ಈ ರೆಡಿ ಮಾಡಿದ್ನಲ್ವ ಅದ್ರ ಮೇಲಿಟ್ಟು ಪೂಜೆ ಮಾಡ್ತೀವಿ. ಬಾಗಿನ ಎಲ್ಲ ಪೂಜ್ಕೊಳ್ತೀವಲ್ಲ, ಸೊ ಅದಕ್ಕಿಂತ ಮುಂಚೆ ಗಂಗಮ್ಮನ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿದ್ದು. ನೆಕ್ಸ್ಟು ಅದಕ್ಕೆ ಕಡ್ಡಿನ ಕಟ್ಟಿ ಸೀರೆ ಉಡಿಸ್ಬೇಕಾಗಿತ್ತು. ಸೊ ನರಿಗೆ ಎಲ್ಲ ಮಾಡ್ತಾಯಿದ್ದೆ. ಸೊ ವಿಡಿಯೋ ಮಾಡಿಕೊಡ್ಲಿಕ್ಕೆ ಯಾರೂ ಇರಲಿಲ್ಲ, ಅದಕ್ಕೆ ಹಂಗೆ ಶೆಲ್ಫಿ ಮೇಲೆ ಇಟ್ಟು ಮಾಡ್ತಾಯಿದ್ದೆ. ಸೊ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿರಲಿಲ್ಲ, ಅದು ನೆರಿಗೆ ಮಾಡೋದು. ಸೊ ಅದಾದಮೇಲಿಂದು ಸೀರೆ ಉಡಿಸಿದ ಮೇಲೆ ಈ ರೀತಿ ನಾನು ತುಂಬ ಸಿಂಪಲ್ಲಾಗಿ ಸೀರೆ ಉಡಿಸಿದ್ದೀನಿ. ಸೆಂಟರ್ಗೆ ಒಂದು ಪಿನ್ನ ಹಾಕ್ಬಿಟ್ಟು ಆ ಕಡೆ ಕರ್ದನರ್ಗೆ ಈ ಕಡೆ ಕರ್ದನರ್ಗೆ ಬಿಟ್ಟು ಮೇಲ್ಗಡೆ ಹಿಂದೆಗಡೆ ಇರೋ ಮುಸ್ಕನ್ನ ಹಂಗೆ ಚೇರ್ ಮೇಲೆ ಹಾಕಿದ್ದೀನಿ. ಅದಾದ ನಂತರ ಸಿಂಪಲ್ಲಾಗಿ ನನ್ನ ಹತ್ರ ಸಣ್ಣ ಪುಟ್ಟ ಒಡವೆಗಳಿದ್ವು, ಅದನ್ನೆಲ್ಲ ಹಾಕಿ ಹೂವಿನ ಹಾರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಆದ ನಂತರ ಅರ್ಶಿನ ಕುಂಕುಮಕ್ಕೆ ಅಂತ ಬರ್ತಾರಲ್ವ, ಸೊ ಅವರಿಗೆ ಮಡ್ಲು ತುಂಬಕ್ಕೋಸ್ಕರ ಇದೆಲ್ಲ. ನೆಕ್ಸ್ಟು ದೀಪ ಹಚ್ಚಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದೀವಿ. ಸೊ ಫೈನಲಿ ಎಲ್ಲ ರೆಡಿಯಾಗಿದೆ. ಈಗ ಎಲ್ಲರೂ ಪೂಜೆ ಮಾಡಿಬಿಟ್ಟು ಬಾಗಿನ ತೊಗೊಂಡ್ರೆ ಮುಗಿಯುತ್ತೆ ಹಬ್ಬ. ನೆಕ್ಸ್ಟು ಒಳಗಡೆ ಅಮ್ಮಂದು ಅಡುಗೆ ಕೆಲಸ ಎಲ್ಲ ಮುಗೀತು. ಸೊ ನಂದು ಇಲ್ಲೆಲ್ಲ ರೆಡಿ ಮಾಡೋದೆಲ್ಲ ಮುಗೀತು. ಸೊ ಎಲ್ಲರೂ ಬಂದಮೇಲೆ ಪೂಜೆ ಮಾಡಿ ಕಾಯಿ ಹೊಡೆದು ಎಡೆ ಹಿಡ್ದು ಎಲ್ಲ ಮುಗಿಸಿದ್ವಿ. ಅದಾದ ನಂತರ ಅಮ್ಮ ಹೋಗಿ ಒಂದಿಬ್ಬರನ್ನ ಅರ್ಶಿನ ಕುಂಕುಮಕ್ಕೆ ಕರ್ಕೊಂಡು ಬಂದರು. ಸೊ ಅವ್ರ ಜೊತೆಲಿ ನನಗೂ ಕೂರಿಸಿ 3 ಜನ ಆದ್ವಿ, 3 ಜನ ಮುತ್ತೈದೆಯರು ಅಂತಂದ್ಬಿಟ್ಟು ನಮಗೂ ಕೂರಿಸಿ ಅರ್ಶಿನ ಕುಂಕುಮ ಕೊಟ್ಟರು ಅಮ್ಮ. ಅರ್ಶಿನ ಕುಂಕುಮ ಕೊಟ್ಟು ನೆಕ್ಸ್ಟು ನಾನು ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಎಲೆದೆಲೆ, ಅಡಿಕೆ, ಚಕ್ಲಿ, ಕೋಡ್ಬಳೆ ಎಲ್ಲ, ಕರ್ಜಿಕಾಯಿ ಎಲ್ಲ, ಅದನ್ನೆಲ್ಲ ಮಡ್ಲು ತುಂಬಿದ್ರು. ಅದಾದ ನಂತರನೇ ನೆಕ್ಸ್ಟು ಬಾಗಿನ ಪೂಜೆ, ಬಾಗಿನ ಕೊಡೋದು. ಅದಾದ ನಂತರ ನೆಕ್ಸ್ಟು ನಾನು ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಬಾಗಿನ ಪೂಜೆ, ಬಾಗಿನ ಕೊಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಇಡಿಸಿ ಬಾಗಿನ ಕದಲಿಸ್ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಒಂದ್ಸರಿ ಓಪನ್ ಮಾಡಿ ತೋರಿಸಿ ಮತ್ತೆ ತೆಗೆದು ಮುಚ್ಚಿಡ್ತಾರೆ. ಇಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದೀವಿ ಸಿಂಪಲ್ಲಾಗಿ. ಅದಾದ ನಂತರ ನೆಕ್ಸ್ಟು ಅಡುಗೆ ರೆಡಿ ಆಯ್ತಲ್ವ. ಸೊ ಹೋಳಿಗೆ, ಅನ್ನ, ಸಾಂಬಾರು, ಬೋಂಡ, ಕೋಸಂಬರಿ
ಎಲ್ಲ ರೆಡಿ ಆಗಿತ್ತು. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಹಿಂಗೆ ಕೂತಿದ್ವಿ. ಸೊ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಸರ್ಪ್ರೈಸ್ ಅಂತ. ತುಂಬಾ ಖುಷಿ ಆಯಿತು. ಅವಳು ಪಾಪುನೂ ಕರ್ಕೊಂಬಂದಿದ್ಲು ನವ್ಯ. ಸೊ ಇವಳು ಅರ್ಚು ಅಂತ ಫೋನಲ್ಲಿ ಬ್ಯುಸಿ ಆಗಿದ್ದಾಳೆ ಹುಡುಗಿ ಪಾಪ. ಇವಳು ಟೀ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಇವಳು ನಯನ ಅಲಿಯಾಸ್ ನಾಗು. ಅವ್ರು ತುಂಬ ಹೊತ್ತೇನು ಇರಲಿಲ್ಲ, ಬೇಗನೆ ಹೊರಟರು ಟೀ ಕುಡಿದು. ಸೊ 3 ಜನಕ್ಕೂ ಅರಶಿನ ಕುಂಕುಮ ಕೊಟ್ಟು ಹೊರಟ್ರು ಅವ್ರು ಬೇಗನೆ. ಅವಳು ನಯನ ಅಂತಿದ್ದಾಳಲ್ವ ನನ್ನ ಫ್ರೆಂಡ್, ಅವಳೇ ಡ್ರೈವ್ ಮಾಡ್ಕೊಂಡು ಬಂದಿದ್ಲು, ಇವಾಗ ಕಲಿತಿದ್ದಾಳೆ. ಸೊ ಅದೆಲ್ಲ ಮುಗಿದ ನಂತರ ಬಳ್ಳಿ ಬಿಡಬೇಕಾಗಿತ್ತು. ಬೆಳಿಗ್ಗೆ ಅಂದರೆ ನಿನ್ನೆ ಟೊಮೊಟೊ ಗಿಡಕ್ಕೆ ಬಿಟ್ಟಿದ್ವಿ, ಇವತ್ತು ಮೆಣಸಿನ ಗಿಡಕ್ಕೆ ಬಿಡಬೇಕಿತ್ತು. ಸೊ ಅದಕ್ಕೆ ಎಲ್ಲ ಇಬ್ಬರು ಸೇರ್ಕೊಂಡು ಬಿಟ್ವಿ ಬಳ್ಳಿನೆಲ್ಲ. ಅದಾದ ನಂತರ ನೆಕ್ಸ್ಟಲ್ಲೇ ಸಂಜೆ ಆಯಿತು. ಹಾಲ್ಗೀಲೆಲ್ಲ ಕರ್ಕೊಂಡು ಬಂದು ಸಂಜೆ ಆದಮೇಲೆ 3 ಪೂಜೆ ಹಾಕಿದ್ದು. ಅದಾದ ನಂತರ ನನಗೆ ಬಾಗಿನ ಕೊಟ್ಟಿದ್ರಲ್ವ, ಸೊ ಆ ಬಾಗಿಣನ ಕಟ್ಟಿ ಅಪ್ಪಾಜಿ ತಗೊಂಡು ಬಂದು ನಮ್ಮ ಮನೇಲಿ ಇಟ್ಟರು. 3 ಪೂಜೆ ಆದಮೇಲೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ದೇವ್ರ ಕಳಶ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ವಿ. ಸೀರೆ ಎಲ್ಲ ತೆಗೆದು ಅಮ್ಮ ಬಂದು ನೀನು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡು, ಪೂರ್ತಿ ತೆಗೆದು ನಾನು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಅಡುಗೆ ಮಾಡಿದರು. ಸೊ ನಾನು ಅಷ್ಟರಲ್ಲೆಲ್ಲ ಪೂರ್ತಿ ತೆಗೆದು ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಊಟ ಮಾಡಿಕೊಂಡು ಸೀದಾ ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂತಂದರೆ ಜೀವನ ಬಂದಿದ್ದ, ಅವನು ಏನೋ ಸರ್ಪ್ರೈಸ್ ಅಂತೆ ನನಗೆ ಗಿಫ್ಟ್ ತೊಗೊಂಬಂದಿದ್ದಂತೆ, ಇಷ್ಟ ಆಗೋಂಥದ್ದು. ಏನಪ್ಪ ಏನು ಅಂತ? ಓ ಮೈ ಗಾಡ್, ನನಗೆ ಗೌರಿ ಎಲೆ ತಂದಿದೀಯಾ? ಇದು ನನಗಿಷ್ಟ ಅಂತ ನಿನಗೆ ಯಾರು ಹೇಳಿದ್ದು? ಥ್ಯಾಂಕ್ ಯು. ಏನು ವೆಲ್ಕಮ್ ಅಂದ್ಯಾ? ನಾನು ನಿನಗಿಷ್ಟ ಆಗಿರೋದು ಕೊಡ್ಲಾ? ತಕ್ಕ ಟಂಟಡಾನ್. ಬಿಚ್ಚು ನಿನಗೆ ಯಾವ್ದು ಬೇಕು ಅದು ತಕ್ಕ. ಕೆಳಗೆ ಕುತ್ಕೊಂಡು ಬಿಚ್ಚು. ಕಟ್ಟನ ಕುತ್ಕೊ. ಬಿಚ್ಕೊಡ್ಲಾ? ಬಾಚಣಿಕೆ ಯಾರಿಗೆ? ನಿನೀಗ ನನ್ನ? ಓಕೆ. ಅಲ್ಲಿ ನೀನು ಆಟ ಆಡೋಕೆ ಇಟ್ಕವನ್ನ. ಇಂಚರಿಗೆ ಆಟ ಆಡೋಕಪ್ಪ ಅಂತ ಕೊಡು ಅಂತೆ. ಪಿಂಕ್ ಆರೆಂಜ್ ಪಿಂಕ್ ಇಂಚರಿಗೆ, ಗ್ರೀನ್ ಆ್ಯಂಡ್ ಆರೆಂಜ್. ನಿನಗೊಂದು ಪಾಪುಗೊಂದ? ಏನೆರಡು ನಿಂಗೆ ಬೇಕಾ? ಅಷ್ಟೇ ಬಿಟ್ಟು ಅರಿಶಿನ ಕುಂಕುಮ ಕನ್ನಡಿ. ಅವನು ಗೌರಿ ಎಳೆ ತೊಗೊಂಬಂದಿದ್ದ, ಅದರಲ್ಲೂ ನಿನಗೆ ಇಷ್ಟ ಅಮ್ಮ ಅಂತ ಅಂದ್ಬಿಟ್ಟು ಹೇಳಿ ತೊಗೊಂಬಂದಿದ್ದ. ಸೊ ಚಿಕ್ಕ ಮಕ್ಳು ಏನು ಕೊಟ್ಟರು ಖುಷಿನೇ ಅಲ್ವಾ, ಅದಕ್ಕೆ ಅವ್ನು ನಾನು ಇಷ್ಟಪಡ್ತಾನಲ್ಲ ಅಷ್ಟೊಂದು, ಅದಕ್ಕೆ ಖುಷಿ ಆಗುತ್ತೆ ತುಂಬ. ನೆಕ್ಸ್ಟು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಲನ್ನೆಲ್ಲ ಕರ್ಕೊಂಡು ಊರೊಳಗಡೆ ಗಣೇಶನ ಕೂರಿಸಿದ್ದಾರೆ. ಸೊ ಗಣೇಶನ ಫಂಕ್ಷನ್ನಿಗೆ ಹೋಗಬೇಕಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಸೆಲೆಬ್ರೇಟ್ ಮಾಡ್ತಿದ್ವಿ ಚೆನ್ನಾಗಿ. ಸೊ ಇತ್ತೀಚೆಗೆ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಹೋಗಿ ನೋಡೋಣ ಹೆಂಗಿರುತ್ತೆ ಫಂಕ್ಷನು ಅಂತೇಳಿ ಹೋಗಿದ್ದೆ ಇವತ್ತು ನೋಡ್ಕೊಂಡು ಬರಲಿಕ್ಕೆ ಅಂತ. ಚೆನ್ನಾಗಿತ್ತು. ಹಳೆ ಕಾಲದ ಹಾಡುಗಳು, ಭಜನೆಗಳು ಕೇಳಲಿಕ್ಕೆ ಒಂದು ಚಂದ. ಉತ್ತದೊಳಗಿನ ಏಳು ಎಡೆಯ ಸರ್ಪ ತಾನೇ ಒಳಗೆ ಬರಲು, ಉತ್ತದೊಳಗಿನ ಏಳು ಒಡೆಯ ಸರ್ಪ ತಾನೇ ಹೊರಗೆ ಬರಲು, ಮಣಿಯ ಬೆಳಗ ಚೆಲ್ಲ ವೇಳೆಯ ಗುರು ಸಿದ್ದರಾಮ, ಮಣಿಯ
ಬೆಳಕ ಚೆಲ್ಲ ವೇಳಯ್ಯ ಸಿಂಗಾರದ ಸೊಲ್ಲಾಪುರದ ಬಂಗಾರದ ಸಿದ್ದಾರಾಮ ಮುದ್ದಿನ ಮುಖವ ತೋರಬಾರಯ್ಯ ಗುರು ಸಿದ್ದಾರಾಮ ಮುದ್ದಿನ ಮುಖವ ತೋರಬಾರಯ್ಯ ಚಂದನ ಚಂಪಕ ಸಂಪಿಗೆ ಜಾಜಿ ತುಂಡು ಮಲ್ಲಿಗೆ ದೇವ ಕಣಕ ಚಂದನ ಚಂಪಕ ಸಂಪಿಗೆ ಜಾಜಿ ತುಂಡು ಮಲ್ಲಿಗೆ ದೇವ ಕಣಕ ಬೆಳಗಿನ ಪೂಜೆಗೆ ಅರಳ ವೇಳಯ್ಯ ಗುರು ಸಿದ್ದಾರಾಮ ಬೆಳಗಿನ ಪೂಜೆಗೆ ಅರಳ ವೇಳಯ್ಯ ಸಿಂಗಾರದ ಇದು ನಮ್ಮೂರಲ್ಲಿಟ್ಟಿರೋ ಗಣೇಶ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರೋ ಗಣೇಶನ ತೊಗೊಂಬಂದಿದ್ರು. ಗಣೇಶ ಯಾವುದಾದ್ರೂ ಕ್ಯೂಟಾಗೇ ಇರುತ್ತೆ. ಸೊ ನಾವು ಸುಮಾರು ಜನ ಸೇರಿದ್ರು. 10 ಗಂಟೆ ಮೇಲಾಗಿತ್ತು ಟೈಮ್ ಆ್ಯಕ್ಚುಲಿ. ಆದರೂ ಎಷ್ಟೊಂದು ಜನ ಬಂದಿದ್ದರು. ಆಂಟಿಯವರೆಲ್ಲ ಇನ್ನೇನು ಭಜನೆ ಹಾಡುಗಳನ್ನೆಲ್ಲ ಹಾಡ್ತಾನೆ ಇದ್ರು. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ರೈಮ್ಸ್ ಹೇಳೋದು, ಕನ್ನಡ ಪದ್ಯಗಳನ್ನ ಹೇಳೋದು, ಡ್ಯಾನ್ಸ್ ಮಾಡೋದು ಅಂತೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ವಿ. ನಾಟಕಗಳನ್ನ ಮಾಡೋರು ನಮ್ಮ ಅಣ್ಣಂದರು ಎಲ್ಲ ಚೆನ್ನಾಗಿರ್ತಾ ಇತ್ತು. ಸೊ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದಯವಿಟ್ಟು ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.